ನಾನು ಅನೇಕ ಜಯಂತಿಗಳನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಯಾವಾಗಲೂ ಒಂದು ಮಾತನ್ನ ನೆನೆಸ್ಕೊಳ್ತಾ ಇರ್ತೇನೆ. ದೇವರ ದಾಸಿಮಯ್ಯನವರ ಬಗ್ಗೆ ಉಪನ್ಯಾಸ ಈಗಾಗಲೇ ತಮಗೆಲ್ಲ ನೀಡಿದ್ರು. ಅವರು ಹುಟ್ಟಿದ್ದೆಲ್ಲಿ, ಅವರ ಬಾಲ್ಯ ಹೆಂಗಾಯ್ತು, ಸಮಾಜಕ್ಕೆ ಅವರ ಕೊಡುಗೆ ಏನು, ಅವರ ವಚನಗಳಲ್ಲಿ ಪ್ರಾಮುಖ್ಯತೆ ಪಡೆದಿರುವಂತಹ ವಿಷಯಗಳೇನು, ಸಮಾನತೆ ಬಗ್ಗೆ, ಕಾಯಕವೇ ಕೈಲಾಸ ಅನ್ನೋದ್ರ ಬಗ್ಗೆ. ಸೊ ಇವೆಲ್ಲ ನಿಮ್ ಜೊತೆ ಹಂಚ್ಕೊಂಡಿದ್ದಾರೆ ಉಪನ್ಯಾಸ. ಅದ್ರ ಬಗ್ಗೆ ಹೆಚ್ಚಾಗಿ ಹೇಳಲಿಕ್ಕೆ ಹೋಗಲ್ಲ. ಒಂದು ಖುಷಿ ವಿಷಯ ಏನು ಅಂತಂತಂದ್ರೆ, ಪೂರ್ವಭಾವಿ ಸಭೆ ಮಾಡ್ತಿರ್ಬೇಕಾದ್ರೆ ತಮ್ಮೆಲ್ಲ ಸಮುದಾಯದ ಮುಖಂಡರೆಲ್ಲ ಬಂದಿದ್ರು. ನಾವ್ ಹೇಳಿದ್ವಿ ಲಾಸ್ಟ್ ಟೈಮ್ ಅಂಬೇಡ್ಕರ್ ಭವನದಲ್ಲಿ ಆಚರಣೆ ಮಾಡಿದ್ರು ಅಂತ. ಈ ಬಾರಿ ನಮ್ಗೆ ಸುಸಜ್ಜಿತವಾದಂತಹ ಒಂದು ಕನ್ನಡ ಭವನ ಇದೆ, ಇಲ್ಲೇ ಕಾರ್ಯಕ್ರಮ ಮಾಡೋಣ ಅನ್ನೋದು ನಮ್ಮ ಆಶಯ ಅಂತ ತಿಳಿಸಿದಾಗ ಅವರು ಸಹ ಒಪ್ಕೊಂಡು ಇಲ್ಲ ಸರ್ ನಾವು ಕನ್ನಡ ಭವನದಲ್ಲೇ ಮಾಡ್ತೇವೆ. ನಮ್ಮ ಕನ್ನಡ ಭವನಲ್ಲಿ ಏನು ಅಂತಂದ್ರೆ ತಾವೇ ನೋಡ್ತಿರ್ಬೋದು, ಒಂದು ದೊಡ್ಡ ಸಭಾಂಗಣ ಇದೆ. ನಾನು ಹೇಳಿದೆ ಒಂದು 500 ಜನ ಬಂದ್ರೆ ಚೆನ್ನಾಗಿರುತ್ತೆ, ಯಾಕೆ ಅಂತಂದ್ರೆ ಒಂದು ಸಭೆಗೆ ಕಳೆ ಇರುತ್ತೆ ಅಂತ. ಆದ್ರೂ ಇವತ್ತೇನು ಅಂತಂದ್ರೆ ಬೇರೆ ಬೇರೆ ಬಿಜೆ ಗಣೇಶ್ ಅವರು ಮಾತಾಡ್ತಿದ್ರು, ಬೇರೆ ಬೇರೆ ತಾಲೂಕಲ್ಲೂ ಸಹ ಈ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಿರೋದ್ರಿಂದ ಅಲ್ಲಿರುವಂತ ಸಮುದಾಯದವರು ಅಲ್ಲೇ ಭಾಗವಹಿಸ್ತಾರೆ. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿರುವಂತಹ ಎಲ್ಲ ಸಮುದಾಯದ ಬಂಧು ಭಗಿನಿಯರೆಲ್ಲ ಇಲ್ಲಿ ಬಂದಿದ್ದೀರಾ, ತುಂಬಾ ಖುಷಿಯಾದಂತಹ ವಿಷಯ. ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ಬೇಕು ನಾವೆಲ್ಲರೂ. ಯಾಕೆ ಅಂತಂತಂದ್ರೆ ಅನೇಕ ಪಂಗಡಗಳು ನಮ್ಮಲ್ಲಿದೆ. ಅದರಲ್ಲಿ ಸಣ್ಣ ಸಮುದಾಯ ಇರ್ಬೋದು, ದೊಡ್ಡ ಸಮುದಾಯ ಇರ್ಬೋದು. ಕರ್ನಾಟಕ ಸರ್ಕಾರ ಅತ್ಯಂತ ಸಣ್ಣ ಸಮುದಾಯದವರನ್ನು ಸಹ ಗುರುತು ಮಾಡಿ ಅದರಲ್ಲಿ ಮಹಾನ್ ಒಂದು ಕಲೆನ ಅಪೂರ್ವ ಸಾಧನೆಗಳನ್ನು ಸಾಧನೆ ಮಾಡಿರುವಂತಹ ಹಿರಿಯರನ್ನ ಜಯಂತಿಯ ಒಂದು ಆಚರಣೆ ನಿಮಿತ್ತ ಆ ಸಮುದಾಯವನ್ನು ಒಂದುಗೂಡಿಸಿ ಒಂದು ಐಕ್ಯತೆ ಮಾಡೋ ನಿಟ್ಟಿನಲ್ಲಿ ಇವೆಲ್ಲ ಜಯಂತಿಗಳನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ವಿ. ವಿಧ ವಿಧವಾದ ಬೇರೆ ಜನಾಂಗಗಳಾಗಿರ್ಬೋದು, ಪಂಗಡಗಳಾಗಿರ್ಬೋದು, ಸುಮಾರು 40ರಿಂದ 45 ಜಯಂತಿಯನ್ನ ಮಾಡ್ತೇವೆ. ಕೆಲವರು ಕೇಳ್ಬೋದು ಯಾಕೆ ಜಯಂತಿಯನ್ನು ಮಾಡಬೇಕು, ಯಾಕೆ ಅಂತಂತಂದ್ರೆ ಕಟ್ಟ ಕಡೆಯ ದೇವರ ದಾಸಿಮಯ್ಯ ಜಯಂತಿಯ ಶುಭಾಶಯಗಳು. ನಾನು ಬಿಜೆ ಗಣೇಶ್, ಕರ್ನಾಟಕ ರಾಜ್ಯ ಸಹಕಾರ ಕೈಮಗ್ಗ ನೇಕಾರ ಮಹಾಮಂಡಳಿ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಸಚಿವ ಸ್ಥಾನಮಾನ ಪಡೆದ ಇತ್ತೀಚೆಗೆ ಕೊಟ್ಟಂತ ಸರ್ಕಾರಕ್ಕೂ ಸಹ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ದಿವಸ ನಾವು ಚಿಕ್ಕಬಳ್ಳಾಪುರದಲ್ಲಿ ಪ್ರಥಮ ಬಾರಿಗೆ ಕನ್ನಡ ಭವನದಲ್ಲಿ ಈ ಒಂದು ಸುಸಜ್ಜಿತವಾದಂತಹ ಕಟ್ಟಡದಲ್ಲಿ ನಮ್ಮ ದೇವರ ದಾಸಿಮಯ್ಯ ಜಯಂತಿಯನ್ನು ನಮ್ಮ ಈ ಒಂದು ಸಮಾರಂಭಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಪವಿಭಾಗ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು, ಕೈಮಗ್ಗ ಜೋಳಿಗ ಅಧಿಕಾರಿಗಳು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಹಿರಿಯ ನೇಕಾರ ಮುಖಂಡರು ಭಾಗವಹಿಸಿದ್ದು ತುಂಬಾ ಹೆಮ್ಮೆಯ ವಿಷಯ. ಮತ್ತು ನಮ್ಮ 8 ತಾಲೂಕಿನಲ್ಲೂ ಸಹ ಬಹಳ ಯಶಸ್ವಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ನಾವು ಮಾಡಿದೀವಿ. ಇದು ಸಹ ನಮ್ಮ ನೇಕಾರರು ಇದು ದೇವರ ದಾಸಿಮಯ್ಯ ಸಲ್ಲಿಸಿದ್ದು ತುಂಬಾ ಸಂತೋಷದ ವಿಷಯ. ಹಾಗಾಗಿ ನಾನು ರಾಜ್ಯದ ನೇಕಾರ ಮಹಾಮಂಡಳಿ ಅಧ್ಯಕ್ಷನಾಗಿ ತಮ್ಮಲ್ಲಿ ಹೇಳ ಬಯಸುವುದೇನೆಂದ್ರೆ, ರಾಜ್ಯದಲ್ಲಿ ನಮ್ಮ ಜವಳಿ ಉದ್ಯಮ ನಶಿಸಿ ಹೋಗ್ತಾ ಇರುವಂತಹ ಉದ್ಯಮ ಆಗಿದ್ದು, ಈ ಉದ್ಯಮಗಳನ್ನು ಪ್ರೋತ್ಸಾಹಿಸಲು ಮತ್ತು ಇದನ್ನು ಅಭಿವೃದ್ಧಿಪಡಿಸಲು ಮತ್ತು ಎಲ್ಲಾ ರೀತಿಯ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ನಮ್ಮ ನೇಕಾರರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ನನ್ನ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇತ್ತೀಚೆಗೆ ಕಳೆದ ಒಂದು ವಾರ ಹಿಂದೆ ಅಷ್ಟೇ ನಾನು ನಮ್ಮ ಜವಳಿ ಸಚಿವರಾದ ಶಿವಾನಂದ ಪಾಟೀಲ್ ಅವರ ಹತ್ರ ನಾವು ಕೈಮಗ್ಗ ಮೇಳವನ್ನು ಉದ್ಘಾಟನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಇರುವಂತಹ ಒಂದು ಜಾಗ, ನಾನು ಯಶವಂತಪುರದಲ್ಲಿ ನಮ್ದು 1.5 ಒಂದು ಜಾಗ ಇದೆ. ಈ ಜಾಗದಲ್ಲಿ ನಾವು ಸುಸಜ್ಜಿತವಾದ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿದ್ವಿ ರಾಜ್ಯಕ್ಕೆ. ಅಂದ್ರೆ ಕಂಚಿ ನಮ್ಮಲ್ಲಿ ತಯಾರಾಗುವಂತ ಸೀರೆ ಕಂಚಿಗೆ ಹೋಗಿ ವಾಪಸ್ ನಾವೇ ತಗೊಳ್ತಾ ಇದೀವಿ. ಈ ರೀತಿ ಮಾರುಕಟ್ಟೆ ಅಲ್ಲಿರುವ ವ್ಯವಸ್ಥೆಯಿಂದ ಕಂಚಿಲಿರೋ ಮಾರುಕಟ್ಟೆಯಲ್ಲೇ ನಮ್ಮಲ್ಲೂ ಮಾಡ್ಬೇಕು ಬೆಂಗಳೂರಲ್ಲಿ ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥಿತವಾದಂತ ಒಂದು ಯೋಜನೆಯನ್ನು ರೂಪಿಸಿದೀವಿ. ಇದಕ್ಕೂ ನಮ್ಮ ಮಂತ್ರಿಗಳು ಒಪ್ಪಿದ್ದಾರೆ ಮತ್ತು ಕಾರ್ಯರೂಪಕ್ಕೆ ಬರಕ್ಕೆ ಜಾಗ ನಮ್ದೇ ಕಾವೇರಿ ಹ್ಯಾಂಡ್ಲೂಮ್ ಸ್ವಂತ ಜಾಗ ಆಗಿರೋದು ನಾವು ಸಹ ಒಪ್ಪಿದೀವಿ. ಇದು ಕಾರ್ಯಪ್ರವೃತ್ತರಾದ ರಾಜ್ಯದ ಎಲ್ಲಾ ನೇಕಾರರಿಗೂ ಸಹ ಉತ್ತಮವಾಗಿ ಇದರ ಅನುಕೂಲ ಪಡೆಯಲು ಸಹಕಾರ ಆಗುತ್ತದೆ. ಮತ್ತು ಇನ್ನೊಂದು ಬೇಡಿಕೆ ಏನಂದ್ರೆ, ನಮ್ಮ ನೇಕಾರರು ಬಹಳಷ್ಟು ಹಿಂದುಳಿದಿರುವುದರಿಂದ ಬಹಳಷ್ಟು ಈಗ ಕುರುಬರು SC ST ಸೇರಿಸಬೇಕು ಅಂತ ಈ ಪ್ರಸ್ತಾವನೆ ಇದೆ. ನಮ್ದು ಅಷ್ಟೇ, ನಾವು ನಮ್ಮ ನೇಕಾರ ಸಮಾಜನ ST ಸೇರಿಸಿದ್ರೆ ಬಹಳಷ್ಟು ಹಿಂದುಳಿದಿರೋದ್ರಿಂದ
ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಸದೃಢವಾಗಿ ಬೆಳೆಯಲು ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಸಹ ನಾವು ಈಗಾಗಲೇ ನನಗೂ ಮನವಿ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದಾರೆ. ನಾವು ಸಹ ಈ ಇವತ್ತು ಸಂಜೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವ ಸಮಾರಂಭದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭಾಗವಹಿಸ್ತಾರೆ. ಅವ್ರಿಗೂ ಸಹ ಮನವಿ ಸಲ್ಲಿಸಿ ಅವರ ಗಮನ ಸೆಳೆದು ನೇಕಾರ ಅಭಿವೃದ್ಧಿಗಾಗಿ ಮತ್ತಷ್ಟು ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಂಡು ಮುನ್ನಡೆಸ್ತೀವಿ. ಇವತ್ತಿನ ದಿನ ದೇವರ ದಾಸಿಮಯ್ಯ ಜಯಂತಿ. ನಮ್ಮ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯಕ್ರಮವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳ ಒಂದು ಇಲಾಖೆಗಳ ಮುಖಾಂತರ ಹಾಗೂ ಏನು ಈ ನಮ್ಮ ನೇಕಾರ ಕುಟುಂಬಗಳ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ನಮ್ಮ ಜಿಲ್ಲಾದ್ಯಂತ ಎಲ್ಲ ನಮ್ಮ ಕುಲಬಾಂಧವರು ಮತ್ತು ಸಾರ್ವಜನಿಕರು ಮತ್ತೆ ಅಪರ ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಅವರು ಎಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿರ್ತಾರೆ. ಈ ಒಂದು ಸಮಾಜಕ್ಕೆ ನಾನು ಕೊಡ್ತಕ್ಕಂಥ ಈ ಒಂದು ವಿಷಯ ಏನಂದ್ರೆ, ದೇವರ ದಾಸಿಮಯ್ಯನವರು ಆದ್ಯ ವಚನಕಾರರು. ನಮ್ಮ ಈ ಒಂದು ವಚನಕಾರರು ಮೊದಲಿಗೆ ವಚನಕಾರರು ಅನ್ನೋದು ಪ್ರಾರಂಭ ಆಗಿದ್ದೆ ನಮ್ಮ ಈ ಒಂದು ದೇವರ ದಾಸಿಮಯ್ಯ. ಜೇಡರ ದಾಸಿಮಯ್ಯ ಅಂತಾರೆ ಹಾಗೂ ದೇವರ ದಾಸಿಮಯ್ಯ ಅಂತಲೂ ಕೂಡ ಅಂತಾರೆ. ಈ ಒಂದು 11ನೇ ಶತಮಾನದಲ್ಲಿ ಪ್ರಾರಂಭ ಇದ್ದಂಥ ಈ ಒಂದು ದೇವರ ದಾಸಿಮಯ್ಯನವರು ಬಡ ಕುಟುಂಬದ ಒಂದು ನೇಕಾರ ಕುಟುಂಬದಲ್ಲಿ ನೇಕಾರನಾಗಿ ನೇಕಾರನ ಒಂದು ವೃತ್ತಿಯನ್ನು ಮಾಡ್ತಾ ಬಟ್ಟೆಯನ್ನು ನೇಯ್ತಾ ಮಾಡಿರ್ತಕ್ಕಂಥ ಅವರು ಒಂದು ಸರಳ ಜೀವಿಯಾಗಿ ಮತ್ತು ಶಿವನ ಆರಾಧನೆಯಾಗಿದ್ರು. ಆ ಒಂದು ಸರಳ ಸಜ್ಜನಿಕೆಯಿಂದ ಶಿವನನ್ನ ಅವರು ನೋಡಲೇಬೇಕು ಅನ್ನೋ ದೃಷ್ಟಿಯಿಂದ ಸರಳವಾಗಿ ಬದುಕ್ತಾ ಜನರು ಸರಳವಾಗಿ ಬದುಕುವುದಕ್ಕಾಗಿ ಏನೇನು ಮಾರ್ಗಗಳಿದೆ, ಯಾವ ರೀತಿ ಬದುಕಬಹುದು, ಯಾವ ರೀತಿ ನಾವು ಈ ಮಾನವ ಜನ್ಮವನ್ನ ಸಾರ್ಥಕ ಮಾಡ್ಕೋಬೇಕು ಅನ್ನೋ ರೀತಿಯನ್ನ ವಚನಗಳ ರೂಪದಲ್ಲಿ ಮಾಡಿಕೊಟ್ಟಿರ್ತಕ್ಕಂಥವ್ರು. ಈ ಒಂದು ಕಾರ್ಯಕ್ರಮ ಮೊದಲಿಗೆ ನಮ್ಮ ನೇಕಾರ ಕುಟುಂಬಗಳು ಮಾತ್ರನೇ ನಾವು ಮಾಡ್ಕೊತಾ ಇದ್ದೀವಿ ಜಯಂತಿಯನ್ನ. 2011ರಲ್ಲಿ ಮಾನ್ಯ ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ನಮ್ಮ ಕರ್ನಾಟಕದಲ್ಲಿ ನೇಕಾರರನ್ನ ಒಂದು ಮನಗಣಿಸಿ ನೇಕಾರರ ಈ ಒಂದು ಆದ್ಯ ವಚನಕಾರ, ಇಂಥ ವಚನಕಾರರ ಒಂದು ಜಯಂತಿಯನ್ನ ಮಾಡಬೇಕು ಅಂತ ಹೇಳಿ ಅವರು ಈ ಜಯಂತಿಯನ್ನ ಸರ್ಕಾರದ ವತಿಯಿಂದ ಮಾಡುವುದ ಸಲುವಾಗಿ ಈ ಕಾರ್ಯಕ್ರಮವನ್ನ ಮಾಡಲು ಇಚ್ಛಿಸಿ ಅವರು ಅದನ್ನ ಪ್ರಾರಂಭ ಮಾಡಿರುತ್ತಾರೆ. ಅವರಿಗೆ ಈ ಸಮಯದಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತೆ ಸರ್ಕಾರದಲ್ಲಿ ಇತ್ತೀಚೆಗೆ ನಮ್ಮ ನೇಕಾರರಿಗೆ ಬಹಳ ತೊಂದರೆಗಳಾಗ್ತಾ ಇದೆ. ಕಾಲಕ್ರಮೇಣ ಮೊದಲಿಗೆ ಒಂದು ಟವಲ್ ನೇಯಬೇಕಾದ್ರೂ ಕೂಡ, ಒಂದು ಲುಂಗಿ ನೇಯಬೇಕಾದ್ರೂ ಕೂಡ, ಒಂದು ಸೀರೆ ನೇಯಬೇಕಾದ್ರೂ ಕೂಡ ಸಾಕಷ್ಟು ಶ್ರಮ ವಹಿಸಿ ನಮ್ಮ ನೇಕಾರರು ಮಾಡ್ತಕ್ಕಂಥ ವೃತ್ತಿಯಲ್ಲಿ ಇವತ್ತಿನ ದಿನ ಆಧುನಿಕ ತಂತ್ರಜ್ಞಾನದ ಒಂದು ಮಿಷನರಿಗಳು ಬಂದು ಆ ಮಿಷನ್ಗಳ ಮುಖಾಂತರ ಎಲ್ಲೋ ಬೇರೆ ದೇಶದಲ್ಲಿ ಆ ಒಂದು ಬಟ್ಟೆಯನ್ನು ತಯಾರಿ ಮಾಡಿ ನಮ್ಮ ದೇಶಕ್ಕೆ ಬಹಳ ಕಡಿಮೆ ಬೆಲೆಯಲ್ಲಿ ಬಂದು ಮಾರಾಟ ಆಗ್ತಾ ಇರೋದು ನಮ್ಮ ದೇಶದ ನೇಕಾರರಿಗೆ ಬಹಳ ಕಷ್ಟಕರವಾದ ಕೆಲಸವಾಗಿದೆ. ಅದರ ಜೊತೆಗೆ ಏನಾಗ್ತಾ ಇದೆ ಅಂದ್ರೆ, ಈ ಅಷ್ಟು ಒಂದು ಮಿಷನರಿಯನ್ನ ನಮ್ಮಲ್ಲಿ ಇರ್ತಕ್ಕಂಥ ಬಡ ಕುಟುಂಬಗಳು ಅದನ್ನ ಖರೀದಿ ಮಾಡಿ ಆ ಮಿಷನರಿ ಮುಖಾಂತರ ನಾವು ಕೆಲಸ ಮಾಡಬೇಕು ಅಂದ್ರೆ ನಮಗೆ ಬಹಳ ಅನಾನುಕೂಲ ಇದೆ. ಅದರಂತೆ ಇದರಲ್ಲಿ ಸಬ್ಸಿಡಿ ಅಂತ ಕೊಡ್ತಾರೆ. ಅದು SC/STಗಳಿಗೆ 90% ಸಬ್ಸಿಡಿ ಅಂತಾರೆ. ನಮ್ಮ ಕುಲಕಸುಬು ಮಾಡಿದಲೇ ಜೀವನ ಮಾಡ್ತಾ ಇದರಲ್ಲೇ ಇರ್ತಕ್ಕಂಥವ್ರಿಗೆ ಕೇವಲ 50% ಸಬ್ಸಿಡಿ ಅಂತಿದೆ ಸರ್ಕಾರದಿಂದ ಕೊಡ್ತಕ್ಕಂಥದ್ರಲ್ಲಿ. ಬೇರೆ ಅನ್ಯ ಜಾತಿಯವರು ಈ ಕೆಲಸವನ್ನ ಪೂರ್ತಿ ಇದನ್ನೇ ಅವಲಂಬಿತವಾಗಿರ್ತಕ್ಕಂಥವ್ರ ಸಂಖ್ಯೆ ಬಹಳ ಕಡಿಮೆ. ಕೇವಲ ಈ ಒಂದು ಸಬ್ಸಿಡಿಯನ್ನ ಈ ಒಂದು ರೀತಿಯಲ್ಲೇ ಪಡಿಬೇಕಾಗಿರ್ತಕ್ಕಂಥ ಒಂದಿದ್ರಲ್ಲಿ ಅವರು ಬೇರೆ ಅನುಕೂಲಗಳನ್ನ ಅವರು ಪಡೆದು ಅವ್ರಿಗೆ ಕೆಲಸ ಮುಂದುವರಿಸಲ್ಲ ಅನ್ನೋದಿಲ್ಲ. ಅಲ್ಲಿ ಈ ಕಸುಬನ್ನೇ ನಂಬ್ಕೊಂಡಿರ್ತಕ್ಕಂಥವ್ರಿಗೆ ಈ ಒಂದು ಸಬ್ಸಿಡಿ ಸರ್ಕಾರದಿಂದ ಸಿಗ್ತಾ ಇಲ್ಲ. ಅದರ ಜೊತೆಗೆ ನಾನು ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನು ಅಂದ್ರೆ, ಈ ಒಂದು ಸಮುದಾಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಊರುಗಳೇ ಇದ್ದಾವೆ. ಇವತ್ತಿನ ದಿವಸ ಬೇರೆ ವ್ಯವಸಾಯ, ಕೂಲಿ ನಾಲಿ ಕೆಲಸ ಮಾಡಿಕೊಂಡು ಬಹಳ ಬಡತನದಿಂದ ಬದುಕ್ತಾ ಇದ್ದಾರೆ. ಅಂತ ಕಡೆಯಲ್ಲಿ ಒಂದು ಸರ್ಕಾರದಿಂದ ಆಧುನಿಕ ತಂತ್ರಜ್ಞಾನದ ಮಿಷನರಿಗಳನ್ನ ಒಂದು ಕಡೆ ಕಾರ್ಖಾನೆಯ ರೂಪದಲ್ಲಿ ನೆರವೇರಿಸಿ ಅವರಿಗೆ ಕೆಲಸ ಕಾರ್ಯಗಳನ್ನ ಸಂಬಳದ ರೂಪದಲ್ಲಿ
ಆ ರೀತಿಯಾಗಿ ಕೊಟ್ಟು ಅವರಿಗೆ ಕೆಲಸಗಳನ್ನು ಕಲಿಸಿ ಮುಂಬರುವ ನಮ್ಮ ಈ ಪೀಳಿಗೆಯನ್ನ ಇದೇ ರೀತಿ ನೇಕಾರಿಕೆ ಮುಂದುವರಿಕೆ ಆಗೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಈ ಒಂದು ನನ್ನ ಮನವಿಯನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ನಾನು ಗುಡಿಬಂಡೆ ನಾಗರಾಜ, ರಾಜ್ಯ ನೇಕಾರ ಒಕ್ಕೂಟ ಕಾರ್ಯದರ್ಶಿ.